ನಮಸ್ಕಾರ ರೀ ಸರ. ನಮಸ್ಕಾರ ರೀ. ಪ್ರಯಾಗರಾಜ್ ಹೊಂಟ್ರಿ ಅಂತಲ್ರಿ ಸರ್? ಹೌದ್ರಿ. ಭಾಳ ಕೊಂಡಿರಿ ನಾವು. ಹ್ಞೂ ರೀ ಸರ. ಭಾಳ ಶುಭ ಆಗಲ್ರಿ ಸರ ನಿಮ್ಗೆ. ಅದಕ್ಕೆ ಅಲ್ಲಿ ಸ್ನಾನ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿ ಆಗತ್ತಂತ ಎಲ್ಲರೂ ಹೇಳ್ತಾರೆ ಸರ. ಅದಕ್ಕೆ ಸರ ನೀವು ಹೊಂಟ್ರಿ ಅಂದಮೇಲೆ ನಾವು ಮೊನ್ನೆ ಹೋಗಿ ಬಂದೀವಿ ಸರ. ಅಲ್ಲಿ ಯಾವ ಕ್ಷೇತ್ರಕ್ಕೆ ಹೋಗ್ತೀರಿ ಸರ್? ನಾವು ನೋಡ್ರಿ, ನಾವು ಇಲ್ಲಿ ಜಾರಳಿಯಿಂದ ಹ್ಞೂ ಸರ್. ಒಂದು ಬಸ್ ಜನ 30 ಜನ ಹೊಂಟಿವಿ ಪ್ರಯಾಣಿಕರು. 30 ಜನ ಸರ್. ಜಾರಳಿ ಜಗದಾರಾಧ್ಯ ಜಯಶಾಂತಿಂಗೇಶ್ವರ ಮಠದಿಂದ ಹ್ಞೂ ಸರ್ ನಾವು ಪ್ರಾರಂಭ ಮಾಡ್ಕೊಂಡು ಪ್ರಯಾಗರಾಜ್, ಹ್ಞೂ ರೀ, ಕಾಶಿ ವಿಶ್ವನಾಥ್, ಕಾಶಿ ವಿಶ್ವನಾಥ್ ಅಂತ ಸರ್, ಮತ್ತೆ ಅಯೋಧ್ಯೆ ರಾಮ ಮಂದಿರ, ಹ್ಞೂ ಸರ, ಮತ್ತೆ ಉಜ್ಜಯಿನಿ ಮಹಾಕಾಲೇಶ್ವರ, ಹ್ಞೂ ಸರ, ಮತ್ತೆ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಐತಿ ಹ್ಞೂ ರೀ ಸರ, ಮತ್ತೆ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಐತ್ರಿ, ಹ್ಞೂ ರೀ, ಮತ್ತೆ ಔಡ ನಾಗನಾಥ ಅಂತ ದೇವಸ್ಥಾನ ಐತ್ರಿ, ಓಕೆ ಸರ, ಮತ್ತೆ ಪರಳಿ ವೈದ್ಯನಾಥ್ ಅಂತೇಳಿ ಓಕೆ ಸರ. ಇಷ್ಟು ಕ್ಷೇತ್ರಗಳನ್ನು ನಾವು ಹ್ಞೂ ದರ್ಶನ ಮಾಡಿಕೊಂಡು ಹ್ಞೂ ರೀ, ಕುಂಭಮೇಳದಲ್ಲಿ ನಾವು ಪವಿತ್ರ ಸ್ನಾನ ಮಾಡಿಕೊಂಡು ಹ್ಞೂ ರೀ, ನಾವು 12 ದಿನಗಳ ಪ್ರಯಾಣ ಮುಗಿಸ್ಕೊಂಡು 13-14 ದಿನಕ್ಕೆ ವಾಪಸ್ ಬರ್ತೀವಿ. ಅಲ್ಲಿ ಇದಕ್ಕೆ ನೀವು ಇದಕ್ಕೂ ಬೃಂದಾವನಗೂ ಹೋಗ್ತೀರ ಸರ್? ಇಲ್ಲ ರೀ, ಬೃಂದಾವನ ಇಲ್ಲ ರೀ. ಅಯೋಧ್ಯೆ ಸರ್? ಅಯೋಧ್ಯೆ ಇದೆ. ಅಯೋಧ್ಯೆ ಸರ್, ಅಯೋಧ್ಯೆ ಇದೆ. ಆಮೇಲೆ ಇದು ಆಗ್ರಾ ಎಲ್ಲ ಹೋಗೋದಿಲ್ಲ? ಆಗ್ರಾ ಇಲ್ಲ, ಅದು ಬರಲ್ಲ. ಆಗ್ರಾ ಎಲ್ಲ ಹೋಗೋದಿಲ್ಲ. ಕಾಶಿ ವಿಶ್ವನಾಥ ಸರ್? ಏನ್ ಪ್ರಯಾಗರಾಜ, ಕಾಶಿ ವಿಶ್ವನಾಥ ಮಂದಿರ ಇಂಪಾರ್ಟೆಂಟ್. ರಾಮ ಮಂದಿರ ಎಲ್ಲ ಶಿರಡಿ ಸಾಯಿ ಜ್ಯೋತಿರ್ಲಿಂಗನೂ ಇದಾವ್ರಿ. ಶಿರಡಿ ಸಾಯಿಬಾಬಾನು ಹೋಗ್ತೀರಿ ಸರ್? ಶಿರಡಿ ಇಲ್ಲ ಸರ್? ಸರಿ ಸರ್. ಏನೋ ಉಜ್ಜಯಿನಿ, ಉಜ್ಜಯಿನಿ ಮಹಾಕಾಲಿ, ಓಂಕಾರೇಶ್ವರ, ಕೃಷ್ಣೇಶ್ವರ, ನರ್ಮದಾ ನದಿ. ಹ್ಞೂ ಸರ. ಈ ತರ ಒಂದು ಅವರು ಬಸ್ನವ್ರು ಯಾವ ತರ ಒಂದು ರೂಟ್ ಹಾಕೊಂಡು ಒಂದು ಇದು ಮಾಡಿರ್ತಾರೆ. ಹ್ಞೂ ಸರ್, ಆ ಪ್ರಕಾರ ಹೋಗಿ ಬರ್ತೀವಿ ಎಲ್ಲ ಸರ್. ಊಟಕ್ಕೆಲ್ಲ ಅದು ಎಲ್ಲ ಅಡಿಗೆ ಅವ್ರ ಕಡೆ ಎಲ್ಲ ವ್ಯವಸ್ಥೆ ಅಲ್ಲ ಸರ್? ಡೈಲಿ ಒಂದೊಂದು ಪದಾರ್ಥ ಚಲೋ ಕೊಡ್ತಾರಲ್ರಿ ಸರ್? ಅವ್ರು ಏನು ವ್ಯವಸ್ಥೆ ಮಾಡ್ತಾರೆ ಪ್ರಸಾದ ಮಾಡ್ತೀವಿ. ಹ್ಞೂ ಸರ್, ಮಾಡಿ ಎಲ್ಲರೂ ಚೆನ್ನಾಗಿ ಹೋಗಿ ಬರ್ತೀವಿ. ಹ್ಞೂ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್.